ಸರಿ ಸುಮಾರು ಸಾಯಂಕಾಲ ಇನ್ನು 6 ಗಂಟೆ ವಾಕಿಂಗ್ ಹೋಗ್ಬೇಕು ಅಂತ ಕೂತಿದ್ದೆ. ಟಿ ವಿಯಲ್ಲಿ ಬರ್ತಾಯಿತ್ತು, ನಾಳೆ ಗೋಕಾಕ್ ವಾಲ್ಮೀಕಿ ಕ್ರೀಡಾಂಗಣದಲ್ಲಿ ಅಣ್ಣ ಅವರ ಅಭಿಮಾನಿ ದೇವರು ಕಾರ್ಯಕ್ರಮ ಇದೆ, ಎಲ್ಲರೂ ಭಾಗವಹಿಸಿ ಅಂತೇಳಿ. ನಮ್ಮ ಶಾಲೆಯಲ್ಲಿ SSLC ಎಕ್ಸಾಮು ಸೆಂಟರ್ ಇದೆ, ನಾನೇ ಮುಖ್ಯ ಕ್ಲಾರ್ಕು. ಪೇಪರ್ ಎಲ್ಲ ಕಟ್ಟಿ ಎಲ್ಲ ಪೇಪರ್ ಬಂಡಲ್ ಮಾಡಿ 2 ಗಂಟೆಗೆ ಎಕ್ಸಾಮ್ ಬಿಟ್ಟ ನಂತರ ಅದನ್ನೆಲ್ಲ ಕಳಿಸುವವರೆಗೆ ನನ್ನದೇ ಜವಾಬ್ದಾರಿ. ಸರಿ ಹಿಂದಿನ ದಿವಸನೇ ನಾನು ಎಲ್ಲ ಬುಕ್ಸನ್ನ ಅವ್ರು ಬರೆದಂಥ ಲೆಟರ್ಸು ಎಲ್ಲ ಹಾಕ್ಕೊಂಡು ದೊಡ್ಡ ಚೀಲಗಳಲ್ಲಿ ಪ್ಯಾಕ್ ಮಾಡಿಕೊಂಡು ಸ್ಕೂಲ್ಗೆ ಹೋದೆ. 25 ಕಿಲೋಮೀಟ್ರು ನನ್ನ ಸ್ಕೂಲು ಗೋಕಾಕ್ದಿಂದ. ಮನೆಯಿಂದ ಅವನ್ನೆಲ್ಲ ತೊಗೊಂಡು ಗೋಕಾಕಕ್ಕೆ ಹೋದೆ, ನಮ್ಮ ಪಾಶಾಪುರಕ್ಕೆ ಹೋದೆ. ಸ್ಕೂಲ್ದಲ್ಲಿ ಎಕ್ಸಾಮ್ ಮುಗಿಸಿ ಆಮೇಲೆ ಅವನ್ನೆಲ್ಲ ತೊಗೊಂಡು ಗೋಕಾಕಕ್ಕೆ ವಾಲ್ಮೀಕಿ ಗ್ರೌಂಡಿಗೆ ಬಂದೆ. ಆಡಿಷನ್ ಸ್ಟಾರ್ಟ್ ಇತ್ತು, ಎಲ್ಲರೂ ಅಭಿಮಾನಿಗಳು ಬಂದಿದ್ರು. ಏನೋ ಒಂದು ಒಬ್ಬೊಬ್ರು ಕೈಯಲ್ಲಿ ಬುಕ್ ಹಿಡ್ಕೊಂಡು ಬಂದಾರ, ಒಬ್ಬರು ಹಂಗೆ ಬಂದಾರ, ಖಾಲಿ ಕೈಲಿ ಬಂದಾರ. ನಾನು ತೊಗೊಂಡು ಹೋದೆ. ನಾನು ನೋಡಿದರು, ಸರ್ ನಾವು ಮನೆಗೆ ಹೋಗ್ತೀವಿ ರೀ, ನಾವೇನು ಆಯ್ಕೆ ಆಗೋಲ್ಲ, ನಿಮ್ಮ ಮುಂದೆ ನಾವೇನೂ ಅಲ್ಲ ಅಂಥೇಳಿ. ಕೆಲವು ಜನ ಇಲ್ಲಪ್ಪ ನಾವೇನು ದೇವ್ರ ಮುಂದೆ ಯಾರಿದ್ದಾರೆ ನೋಡಿ, ಯಾರು ಅಣ್ಣ ಅವ್ರ ಅಭಿಮಾನಿ, ವೇದಿಕೆ ಹತ್ತುವಂಥ ಅದೃಷ್ಟ ಯಾರಿಗಿದೆಯೋ. ಆಮೇಲೆ ಸುವರ್ಣವಾಹಿಯವರು ನನ್ನ ಎಲ್ಲ ಒಂದು 2 ಲೆಟರ್ಗಳನ್ನ ಜೆರಾಕ್ಸ್ ಮಾಡಿಕೊಂಡ್ರು. ನಾನು ಕೂಡಿಸಿಟ್ಟಂಥ ಅವು ಬೈಂಡ್ ಮಾಡಿಸಿಟ್ಟಂಥ ಎಲ್ಲ ದಾಖಲೆಗಳನ್ನು 70 ಇಸ್ವಿಯಿಂದ ಅಣ್ಣವ್ರ ಬಗ್ಗೆ ಎಲ್ಲ ಕೂಡಿಸಿಟ್ಟಂಥ ದಾಖಲೆಗಳನ್ನೆಲ್ಲ ನೋಡಿದರು. ಹೇಳಿಬಿಟ್ರು ಅವರು, ನೀವು 5 ಜನರಲ್ಲಿ ಸೆಲೆಕ್ಟ್ ಆಗಿದ್ದೀರಿ ಜೋಶಿ ಅವರೇ, ಎಲ್ಲಿ ಹೋಗಬೇಡಿ, ನೀವು ಆಡಿಷನ್ಸ್ದಲ್ಲಿ ನೀವು 5 ಜನರು ನಾವು ಅಲ್ಲಿ ಸೆಲೆಕ್ಟ್ ಮಾಡಿದ್ವಿ, ನೀವು ಆಯ್ಕೆ ಆಗಿದ್ದೀರಿ, ಎಲ್ಲಿ ಹೋಗಬೇಡಿ ಅಂತ ಹೇಳಿಬಿಟ್ರು ಸುವರ್ಣವಾಹಿನಿಯವರು. ಆ 5 ಜನರಲ್ಲಿ ಆಯ್ಕೆ ಆಗಿದೆ. ಪುನಃ ನಮ್ಮ 5 ಜನರದ ವೇದಿಕೆ ಮೇಲೆ ಒಂದು ಇದು ನಡೀತೆ, ಪರ್ಫಾರ್ಮೆನ್ಸ್. ಅವ್ರೇನೋ ಕೇಳ್ತಾರೆ, ನಾವೇನೋ ಉತ್ತರ ಕೊಡಬೇಕು, ಯಾವುದೋ ಹಾಡು ಕೇಳ್ತಾರೆ, ಅದೆಲ್ಲ ನಡೀತು. ನನ್ನ ಕರೆದ್ರು ನಾನು ಚೀಲ ಎಲ್ಲ ಕೆಳಗಡೆ ಇಟ್ಟು ಹೋಗಿದ್ದೆ. ನಾನು ಹಾಗೆ ಹೇಳಿದೆ, ಅಣ್ಣ ಅವ್ರ ಲೆಟ್ರ್ ಬಂದಾವೆ 2 ಅಂತೇಳಿ. ಹೌದಾ ಅಂತಂದ್ರು ಅವರು, ನಿರೂಪಣೆ ಮಾಡೋರು. ಎಲ್ಲಿದೆ ಲೆಟರ್ಸ್? ಅಲ್ಲಿವೆ ಅಂದೆ. ಯಾರೋ ಒಬ್ಬರು ತಂದು ಕೊಟ್ಟರು. ಆ 2 ಲೆಟ್ರನ್ನು ಜನ ಕೂಗ್ತಾಯಿದ್ರು. ಆ ಜೋಶಿಯವ್ರಿಗೆ ಬರೆದಂಥ ಪತ್ರನ ಓದಿ ಅಂಥೇಳಿ. ಅವ್ರು ನಿರೂಪಕರು ಅವು 2 ಪತ್ರಗಳನ್ನು ಓದಿದರು ವೇದಿಕೆ ಮೇಲೆ. ಆಮೇಲೆ ನನಗೆ ಹಾವಿನ ಹೆಡೆ ಚಿತ್ರದ ಒಂದು ಹಾಡು ಕಟ್ ಮಾಡಿ ಕೇಳಿಸಿಬಿಟ್ರು. ಸೌಂದರ್ಯವೆಲ್ಲ ಒಂದಾಗಿ ಸೇರಿ ನನಗಾಗಿ ಹೀಗೆ ಹೆಣ್ಣಾಯಿತೇನೋ ಸ್ಟಾಪ್ ಮಾಡಿಬಿಟ್ರು. ಇದು ಯಾವ ಚಿತ್ರದ ಹಾಡು? ಇದು ಹಾವಿನ ಹೆಡೆ ಚಿತ್ರದ ಹಾಡು, ಸುಲಕ್ಷಣ ಅವ್ರು, ರಾಜ್ಕುಮಾರ್. ಅದನ್ನು ಮುಂದೆ ಕಂಟಿನ್ಯೂ ಮಾಡಿಬಿಟ್ಟೆ ನಾ ಹಾಡು. ತುಂಬ ಖುಷಿಯಾಗಿಬಿಡ್ತು ಅವ್ರಿಗೆ. ಅದನ್ನು ಎಲ್ಲಿ ಕಟ್ ಮಾಡಿದ್ರು ಅದನ್ನು ಮುಂದೆ ಕಂಟಿನ್ಯೂ ಮಾಡಿ ಆ ಹಾಡು ಹಾಡಿದೆ. ಖುಷಿಯಾಯಿತು. ಆ ಗೋಕಾಕ್ ಊರಿನಿಂದ ಅವತ್ತು ಆಯ್ಕೆ ಆದದ್ದು ನಾನು, ಆ ಅಭಿಮಾನಿ ದೇವರು ಅಂಥೇಳಿ ಆ ಸುವರ್ಣವಾಹಿನಿಯನ್ನು ಆಯ್ಕೆ ಇದೆ. ಮುಂದೆ ಆದ ಕಾರ್ಯಕ್ರಮ ಸೆಮಿಫೈನಲ್ಗೆ 6 ಜನರನ್ನ ಆಯ್ಕೆ ಮಾಡಿ, ಅದರಲ್ಲಿ 6 ಜನರಲ್ಲಿ 3 ಜನರನ್ನ ಆರಿಸಿ 3 ಜನರನ್ನ ಫೈನಲಿಗೆ ತಂದು ಅಣ್ಣವ್ರ ಕುಟುಂಬದ ಸಮಕ್ಷಮದಲ್ಲಿ ಆ ಒಂದು ಕಾರ್ಯಕ್ರಮ ನಡಿಬೇಕಾಗಿತ್ತು. ಆದರೆ ಯಾಕೋ ಅರ್ಧಕ್ಕೆ ನಿಂತು ಹೋಯಿತು. ಇಷ್ಟೇ ಮಾತ್ರ. ಅಲ್ಲಿ ಗೋಕಾಕ್ದಲ್ಲಿ ನಾನು ಸೆಲೆಕ್ಟ್ ಆಗಿದ್ದೆ. ಸರ್, ನೀವು ನಾನು ಒಂದು 2-3 ಕಡೆ ನೋಡಿದ್ದೆ, ನೀವು ಅಣ್ಣವರ ಚಿತ್ರದ ನೋಡ್ದೇ ಒಂದೇ ಸಮಯ ಹೇಳ್ಕೊಂಡ್ಬರ್ತೀರಾ ಅಂತ. ಈಗ ನಮಗಾಗಿ ಒಂಚೂರು ಹೇಳ್ಬೋದಾ ಸರ್? ಅಲ್ಲ, ಒಂಚೂರು ಅಂದರೆ ಅರ್ಧನ ಫುಲ್ ಹೇಳಿ, ಫುಲ್ಲೇ ಅಂದರೆ ಹೇಳ್ಬೋದಾ? ಅಣ್ಣವರು ಬೇಡ್ರ ಕಣ್ಣಪ್ಪಯಿಂದ ಶಬ್ದವೇದಿಯವರೆಗೆ 208 ಚಿತ್ರಗಳಲ್ಲಿ ಅಭಿನಯ ಮಾಡಿದ್ದಾರೆ. ಮೊದಲನೇ ಚಿತ್ರ ಬೇಡ್ರ ಕಣ್ಣಪ್ಪ 1954, ಕೊನೆಯ ಚಿತ್ರ ಶಬ್ದವೇದಿ 1959. ಈಗ ಆ ಚಿತ್ರಗಳ ಹೆಸರನ್ನು ನಿಮ್ಮ ಮುಂದೆ ನಾನು ಹೇಳ್ತೀನಿ. ಬೇಡರ ಕಣ್ಣಪ್ಪ, ಸೋದರಿ, ಭಕ್ತ ವಿಜಯ, ಹರಿಭಕ್ತ, ಓಹಿಲೇಶ್ವರ, ರಾಯರ್ ಸೊಸೆ, ಸತ್ಯನಾರಾಯಣಿ, ಭೂಕೈಲಾಸ, ಶ್ರೀಕೃಷ್ಣ ಗಾರುಡಿ, ಅಣ್ಣ ತಂಗಿ, ಜಗಜ್ಯೋತಿ ಬಸವೇಶ್ವರ, ಧರ್ಮ ವಿಜಯ, ಮಹಿಷಾಸುರ ಮರ್ದಿನಿ, ಅಬ್ಬ ಆ ಹುಡುಗಿ, ರಣಧೀರ ಕಂಠರವ, ಭಕ್ತ ಕನಕದಾಸ, ರಾಣಿ ಹೊನ್ನಮ್ಮ, ಆಶಾ ಸುಂದರಿ, ದಶಾವತಾರ, ಶ್ರೀಶೈಲ ಮಹಾತ್ಮೆ, ಕಿತ್ತೂರು ಚೆನ್ನಮ್ಮ, ಕಣ್ತೆರೆದು ನೋಡು, ಕೈವಾರ ಮಹಾತ್ಮೆ, ಭಕ್ತ ಚೇತ, ನಾಗಾರ್ಜುನ, ಗಾಳಿಗೋಪುರ, ಭೂದಾನ, ಸ್ವರ್ಣಗೌರಿ, ದೇವಸುಂದರಿ, ಕರುಣೆಯ ಕುಟುಂಬದ ಕಣ್ಣು, ಮಹಾತ್ಮ ಕಬೀರ, ವಿಧಿವಿಲಾಸ, ತೇಜಸ್ವಿನಿ, ಸಂತ ತುಕಾರಾಮ್, ಸಾಕು ಮಗಳು, ಕನ್ಯಾರತ್ನ, ಗೌರಿ, ಜೀವನ ತರಂಗ, ಕುಲವಧು, ಮಲ್ಲಿ ಮದುವೆ, ಕಲಿತುರ ಹೆಣ್ಣೆ, ವೀರಕೇಸರಿ, ವಾಲ್ಮೀಕಿ, ಮನಮೆಚ್ಚಿದ ಮಡಗಿ, ಚಂದ್ರಕುಮಾರ, ನಂದಾದೀಪ, ಶ್ರೀ ರಾಮಾಂಜನ ಯುದ್ಧ, ಸತಿಶಕ್ತಿ, ನವಕೋಟಿ ನಾರಾಯಣ, ಚಂದವಳ್ಳಿಯ ತೋಟ, ಶಿವರಾತ್ರಿ ಮಹಾತ್ಮೆ, ಅನ್ನಪೂರ್ಣ, ತುಂಬಿದ ಕೊಡ, ಶಿವಗಂಗೆ ಮಹಾತ್ಮೆ, ಮುರಿಯದ ಮನೆ, ಪ್ರತಿಜ್ಞೆ, ನಾಂದಿ, ನಾಗಪೂಜಾ, ಚಂದ್ರಹಾಸ, ಸರ್ವಜ್ಞಮೂರ್ತಿ, ವಾತ್ಸಲ್ಯ, ಸತ್ಯ ಹರಿಶ್ಚಂದ್ರ, ಮಹಾಸತಿ ಅನ್ಸೂಯ, ಇದೇ ಮಹಾಸುದಿನ, ಬೆಟ್ಟದ ಹುಲಿ, ಸತಿ ಸಾವಿತ್ರಿ, ಮದುವೆ ಮಾಡಿ ನೋಡು, ಪತಿವೃತ, ಮಂತ್ರಾಲಯ ಮಹಾತ್ಮೆ, ಕಠಾರಿವೀರ, ಬಾಲನಾಗಮ್ಮ, ತುಗುದೀಪ, ಪ್ರೇಮಮಯಿ, ಕಿಲಾಡಿರಂಗ, ಮಧುಮಾಲತಿ, ಎಮ್ಮೆ ತಮ್ಮಣ್ಣ, ಮೋಹಿನಿ ಭಸ್ಮಾಸುರ, ಕನ್ನಿಕಾ ಪರಮೇಶ್ವರಿ ಕಥಾ, ಸಂಧ್ಯಾರಾಗ, ಸತಿ ಸುಕನ್ಯಾ, ಪಾರ್ವತಿ ಕಲ್ಯಾಣ, ಗಂಗೆ ಗೌರಿ, ರಾಜಶೇಖರ, ಲಗ್ನ ಪತ್ರಿಕೆ, ರಾಜದುರ್ಗ ರಹಸ್ಯ, ದೇವರಗೆದ್ದ ಮಾನವ, ಬೀದಿ ಬಸವಣ್ಣ, ಮನಸ್ಸಿದ್ದೆರೆ ಮಾರ್ಗ, ಬಂಗಾರದ ಹೂವು, ಚಕ್ರತೀರ್ಥ, ಇಮ್ಮಡಿ ಪುಲಕೇಶಿ, ಜೇಡರಬಲೆ, ಗಾಂಧಿನಗರ, ಮನಸ್ಸಾಕ್ಷಿ, ಸರ್ವಮಂಗಳ, ಭಾಗ್ಯದೇವತೆ, ಬೆಂಗಳೂರು ಮೇಲ್, ಹಣ್ಣೆಲ್ಲಿ ಚಿಗುರಿದಾಗ, ಮಹಾಸತಿ ಅರುಂಧತಿ, ಭಾಗ್ಯದ ಬಾಗಿಲು, ರೌಡಿ ರಂಗಣ್ಣ, ಧೂಮಕೇತು, ಅಮ್ಮ, ಶಿವಮಸಪ್ಪನ, ಗೋವಾದಲ್ಲಿ ಸೇಡಿ 999, ಮಣ್ಣಿನ ಮಗ, ಮಾರ್ಗದರ್ಶಿ, ಗಂಡೊಂದು ಹೆಣ್ಣಾರು, ಮಲ್ಲಮ್ಮನ ಪವಾಡ, ಚೂರಿ ಚಿಕ್ಕಣ್ಣ, ಪುನರ್ಜನ್ಮ, ಭಲೇರಾಜ, ಉಯ್ಯಾಲೆ, ಚಿಕ್ಕಮ್ಮ,
ಮೇಯರ್ ಮುತ್ತಣ್ಣ, ಆಪರೇಷನ್ ಜಾಕ್ಪಾಟ್ನಲ್ಲಿ CID 999, ಶ್ರೀಕೃಷ್ಣ ದೇವರಾಯ, ಕರುಳಿನ ಕರೆ, ನಾಡಿನ ಭಾಗ್ಯ, ಹಸಿರು ತೋರಣ, ಭೂಪತಿ ರಂಗ, ಮಿಸ್ಟರ್ ರಾಜ್ಕುಮಾರ್, ಭಲೆ ಜೋಡಿ, CID ರಾಜಣ್ಣ, ನನ್ನ ತಮ್ಮ, ಬಾಳು ಬೆಳಗಿತು, ದೇವರ ಮಕ್ಕಳು, ಪರೋಪಕಾರಿ, ಕಸ್ತೂರಿ ನಿವಾಸ, ಬಾಳ ಬಂಧನ, ಕುಲಗೌರವ, ನಮ್ಮ ಸಂಸಾರ, ಕಾಸಿದ್ರೆ ಕೈಲಾಸ, ತಾಯಿ ದೇವರು, ಸಾಕ್ಷಾತ್ಕಾರ, ಪ್ರತಿಧ್ವನಿ, ನ್ಯಾಯ ದೇವರು, ಶ್ರೀಕೃಷ್ಣ ರುಕ್ಮಿಣಿ ಸತ್ಯಭಾಮ, ಜನ್ಮ ರಹಸ್ಯ, ಸಿಪಾಯಿರಾಮು, ಬಂಗಾರದ ಮನುಷ್ಯ, ಹೃದಯ ಸಂಗಮ, ಕ್ರಾಂತಿವೀರ, ಭಲೆ ಹುಚ್ಚ, ನಂದಗೋಕುಲ, ಜಗಮೆಚ್ಚದ ಮಗ, ದೇವರ ಕೊಟ್ಟು ತಂಗಿ, ಬಿಡುಗಡೆ, ಸ್ವಯಂವರ, ಗಂಧದಗುಡಿ, ದೂರದ ಬೆಟ್ಟ, 3 ವಜ್ರಗಳು, ಭಕ್ತ ಕುಂಬಾರ, ಸಂಪತ್ತಿಗೆ ಸವಾಲ, 2 ಕನಸು, ಶ್ರೀನಿವಾಸ ಕಲ್ಯಾಣ, ದಾರಿ ತಪ್ಪಿದ ಮಗ, ಮಯೂರ, ತ್ರಿಮೂರ್ತಿ, ಪ್ರೇಮದ ಕಾಣಿಕೆ, ಬಹದ್ದೂರ್ ಗಂಡು, ರಾಜನನ್ನ ರಾಜ, ನಾನಿನ ಮರೆಯಲಾರೆ, ಬಡವರ ಬಂಧು, ಬಬ್ರುವಾನ, ಭಾಗ್ಯವಂತರು, ಗಿರಿಕನ್ಯೆ, ಸನಾದಿ ಅಪ್ಪಣ್ಣ, ಒಲವು ಗೆಲುವು, ಶಂಕರಗುರು, ಆಪರೇಷನ್ ಡೈಮಂಡ್ ರಾಕೆಟ್, ತಾಯಿಗೆ ತಕ್ಕ ಮಗ, ಹುಲಿ ಹಾನಿಮು, ನಾನೊಬ್ಬ ಕಳ್ಳ, ರವಿಚಂದ್ರ, ವಸಂತಗೀತ, ಹಾವಿನ ಹೆಡೆ, ನಿನ್ನನ್ನು ಗೆಲ್ಲಲಾರೆ, ಕೆರಳಿದ ಸಿಂಹ, ಭಾಗ್ಯವಂತ, ಹೊಸ ಬೆಳಕು, ಹಾಲು ಜೇನು, ಚಲಿಸುವ ಮೋಡುಗಳು, ಕವಿರತ್ನ ಕಾಳೇಸ, ಕಾಮನಬಿಲ್ಲು, ಭಕ್ತ ಕುಂಬಾರ, 2 ನಕ್ಷತ್ರಗಳು, ಸಮಯದ ಗೊಂಬೆ, ಶ್ರಾವಣ ಬಂತು, ಯಾರಿವನು, ಅಪೂರ್ವ ಸಂಗಮ, ಅದೇ ಕಣ್ಣು, ಜ್ವಾಲಾಮುಖಿ, ಧ್ರುವತಾರೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಅನುರಾಗ ಅಳೆದು, ಗುರಿ, ಒಂದು ಮುತ್ತಿನ ಕತೆ, ಶ್ರುತಿ ಸೇರಿದಾಗ, ಶಿವಮೆಚ್ಚದ ಕಣ್ಣಪ್ಪ, ದೇವತಾ ಮನುಷ್ಯ, ಪರಶುರಾಮ, ಜೀವನ ಚೈತ್ರ, ಆಕಸ್ಮಿಕ, ಒಡ ಹುಟ್ಟಿದವರು, ಗಂಧದ ಗುಡಿ ಭಾಗ 2, ಶಬ್ದವೇದಿ. ಸರ್ ನಿಮಗೆ ಕೋಟಿ ಕೋಟಿ ವಂದನೆಗಳು. ಬರೀ ಒಂದು 2 ನಿಮಿಷದಲ್ಲಿ ಅಣ್ಣವರು ಇದೆಲ್ಲ ಚಿತ್ರದ ಹೆಸರು ಹೇಳಿದ್ರಿ. ಇದು ಹೆಂಗೆ ಸರ್ ಇದು? ಏನೋ ಅಲ್ಲ, ಇದು ನೀವು ಈ ನಾವು ಸ್ಕೂಲಲ್ಲೆಲ್ಲ ಪಾಠ ಓದ್ತಾ ಇದು ಮಾಡ್ತೀವಲ್ಲ, ಆ ಥರ ಇದನ್ನ ನೀವು ಪಾಠದ ಥರ ಕಲ್ತೀರಾ, ಇಲ್ಲ ನೀವು ಯಾವ ಥರ ಇದು ಅಂತ? ಇದು ಕಂಠಪಾಠ ಮಾಡಿದ್ದು. ಅಂದ್ರೆ ಈ ಪಿಕ್ಚರ್ ಹೆಸರು ನೀವು ನೋಡ್ಕೊಂಡು ಹೇಳ್ಕೊಂಡು ಮಾಡಿದ್ರಿ. ಜ್ಞಾಪಕ ಶಕ್ತಿ ಇದೇನೋ ಗೊತ್ತಿಲ್ಲ ನನಗೆ. ನೀವೆಲ್ಲ ಆಗಲೇ ಕೇಳಿದ್ರಲ್ಲ, ಎಲ್ಲ ನೆನಪಿಟ್ಟಿದ್ರಲ್ಲ ಸರ್, ಯಾವಾಗ ಭೇಟಿಯಾಗಿದ್ರೆ ಆ ಡೇಟ್ಸ್ ಹೋದ ನೆನಪಿಟ್ಟಿದ್ರಲ್ಲ ಅಂತ. ಅದೇನೂ ಗೊತ್ತಿಲ್ಲ ನನಗೆ. ದೇವರು ಕೊಟ್ಟ ವರ ಆ ಜ್ಞಾಪಕ ಶಕ್ತಿ, ದೇವರು ಕೊಟ್ಟ ವರ, ಅಣ್ಣವರ ಆಶೀರ್ವಾದ, ದೇವರು ಕೊಟ್ಟ ವರ, ಅಷ್ಟೇ ಹೇಳಬಲ್ಲೆ. ಸರ್, ಈಗ ಇಷ್ಟು ನಿಮ್ಮ ಅಭಿಮಾನ ನೋಡಿದೆ, ನಿಮ್ಮ ಅಭಿಮಾನ ನೋಡಿ ನಮಗೆ ಒಂಥರ ಆನಂದ ಬಾಷ್ಪ ಆಗ್ತಾ ಇದೆ. ಈಗ ಅಣ್ಣವರಿಂದ ನೀವು ಏನು ಕಲ್ತ್ರಿ, ಮತ್ತು ಅಣ್ಣವರ ಯಾವ್ಯಾವ ಗುಣಗಳನ್ನ ನೀವು ಅಳವಡಿಸ್ಕೊಂಡಿದ್ದೀರಾ? ಅಣ್ಣವರಿಂದ ನಾನು ಕಲ್ತದ್ದಂದರೆ ಮೊದಲನೇದಾಗಿ ದುಶ್ಚಟಗಳ ಬಗ್ಗೆ. ನಾವು ದುಶ್ಚಟದಿಂದ ದೂರ. ಇವತ್ತಿಗೂ ನನಗೆ 60 ವರ್ಷ ನಡೀತಾ ಇದೆ. ಒಂದು ಪಾನ್ ಪರಾಗಿಲ್ಲ, ಒಂದು ಸಿಗರೇಟ್ ಇಲ್ಲ, ಮದ್ಯ ಸೇವನೆ ಇಲ್ಲ, ಯಾವುದೂ ಚಟ. ನಂದು DNA ಟೆಸ್ಟ್ ಮಾಡಿದರೂ ಯಾವುದೂ ಚಟ ಇಲ್ಲ. ನಾನು ಬೇರೆಯವರಾಗಿ ಸುಳ್ಳು ಹೇಳೋದು, ಹೋಗಿ ಎಲ್ಲೋ ನಾನು ಅಣ್ಣವ್ರ ಅಭಿಮಾನಿ ಅನ್ನೋದು, ಎಲ್ಲೋ ಮರೆಯಲ್ಲಿ ನಿಂತು ಸಿಗರೇಟ್ ಸೇದೋದು, ಎಲ್ಲೋ ಕುಡಿಯೋದು ಮಾಡೋಂಗಿಲ್ಲ. ನೇರವಾಗಿ ಹೇಳ್ತೀನಿ. ಯಾಕಂದ್ರೆ ಆ ರಾಜ್ಕುಮಾರ್ ಅವ್ರಿಗೆ ನಾವು ಅಪಮಾನ ಮಾಡಬಾರ್ದು, ಸುಮ್ಮನೆ ಹೇಳ್ಬಾರ್ದು, ಅವ್ರ ಅಭಿಮಾನಿಗಳನ್ನು ಹೇಳ್ಕೊಂಡು ಹೋಗ್ಬಾರ್ದು, ಯಾವುದೂ ಚಟ ಕಲಿಬಾರ್ದು ಅನ್ನೋದು ಒಂದು. ನಾವು ಏನೇ ಕೆಲಸ ಮಾಡಿದರೂ ಅಚ್ಚುಕಟ್ಟಾಗಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಬೇಕು. ನಾನು ಅವ್ರ ಗಂಧದ ಗುಡಿ, ಕೆರಳಿದ ಸಿಂಹದಲ್ಲಿ ಅವರು ಇನ್ಸ್ಪೆಕ್ಟರ್ ಇರ್ತಾರೆ. ಅವ್ರು ಯಾವತ್ತೂ ಒಂದು ತಮ್ಮ ಪ್ರಾಮಾಣಿಕತೆ ಬಿಡಲ್ಲ. ಒಬ್ಬ ದುಷ್ಟನ್ನು ಎದುರು ಹಾಕೋತಾರೆ. ಅವ್ರ ತಾಯಿ ಸಾಯ್ತಾಳೆ ಈ ವಿಷದ ಆ್ಯಪಲ್ ತಿಂದು. ಇವ್ರು ಜೈಲಿಗೆ ಹೋಗ್ತಾರೆ. ಇವ್ರ ಮೇಲೆ ಕೊಲೆ ಆರೋಪ, ಹೊನ್ನವಳ್ಳಿ ಕೃಷ್ಣ ಅವ್ರು ತೀರ್ಕೋತಾರೆ, ಕೊಲೆ ಆರೋಪ ಬಂದು ಜೈಲಿಗೆ ಹೋಗ್ತಾರೆ. ಆದರೂ ಅಷ್ಟಾದರೂ ಒಂದು ಕರ್ತವ್ಯ ಪ್ರಜ್ಞೆ. ಗುರಿ ಚಿತ್ರದಲ್ಲಿ ಅಲ್ಲೂ ಒಬ್ಬ ದುಷ್ಟನ್ನ ಎದುರಾಕೋತಾರೆ. ಇವ್ರ ತಂದೆ ಸಾಯ್ತಾರೆ, ಇವ್ರ ತಂಗಿ ಸಾಯ್ತಾಳೆ, ಇವ್ರ ತಂದೆ ಹುಚ್ಚಾಸ್ಪತ್ರೆಗೆ ಸೇರ್ತಾರೆ. ಆದರೂ ತಮ್ಮ ಕರ್ತವ್ಯವನ್ನು ಮರೆಯೋದಿಲ್ಲ, ಕಸ್ಟಮ್ ಆಫೀಸರಾಗಿ ಕೆಲಸ ಮಾಡ್ತಾರೆ. ಇವನು ನಾನು ನೋಡಿದ್ದೇನಲ್ಲ, ನನಗೂ ಒಂಥರ ಸರ್ಕಾರಿ ನೌಕರಿ ಸಿಕ್ಕರೆ ನಾನು ಇದೇ ಥರ ಕೆಲಸ ಮಾಡಬೇಕು ಜೀವನದಲ್ಲಿ. ಅಣ್ಣವ್ರ ಥರನೇ ಕೆಲಸ ಮಾಡಬೇಕು. ಆದರೆ 2.5 ತಾಸಿನ ಚಿತ್ರ ನೋಡಿ ಬರೋದು ಭಾಳ ಸುಲಭ. ಆ ಚಿತ್ರದಲ್ಲಿ ಅವರು ಮಾಡಿದಂಥ ಪಾತ್ರನ ನಿಜವಾಗಿ ನಾವು ಮಾಡಬೇಕಾದ್ರೆ ಅದರಲ್ಲಿ ಎಷ್ಟು ಕಷ್ಟ ಇವೆ, ಎಷ್ಟು ಮುಳ್ಳಿನ ದಾರಿ ಇದೆ ಅನ್ನೋದು ನನಗೆ ಆ ಕೆಲಸ ಸಿಕ್ಕ ಮೇಲೆ ಗೊತ್ತಾಯಿತು. ನಾನು ಕೆಲಸ ಮಾಡ್ತಿರುವಂಥ ಒಂದು ಶಾಲೆಯಲ್ಲಿ ಅದನ್ನ ಈಗ ಸ್ವಲ್ಪ ಇದು ಎಲ್ಲ ಕಡೆಯೂ ಪ್ರಚಾರ ಆಗ್ತಿರೋದ್ರಿಂದ ಅದ್ರ ಬಗ್ಗೆ ಭಾಳ ಹೇಳೋದು ಬೇಡ. ಆ ಹೆಡ್ ಮಾಸ್ಟರ್ಗೂ ನನಗೂ ಹೊಂದಾಣಿಕೆ ಆಗಲಿಲ್ಲ. ಅವನು ನಾನು ತದ್ ವಿರುದ್ಧ, ಎಲ್ಲ ದುಡ್ಡು ತೆಗಿಬೇಕು, ಏನಾದ್ರು ಮಾಡಬೇಕು, ಬೋಗಸ್ ಸೋಚಾರ ಹಚ್ಚಬೇಕು, ದುಡ್ಡು ತೆಗಿಬೇಕಂತ. ನಾನು ಅಣ್ಣವ್ರ ಅಭಿಮಾನಿ. ನಾನು ಅವನ ಜೊತೆ ಕಾಂಪ್ರಮೈಸ್ ಆಗಲಿಕ್ಕೆ, ಹೊಂದಾಣಿಕೆ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾನು ನನ್ನ ದಾರಿ ಬಿಡಲಿಲ್ಲ. 12 ವರ್ಷ ಅವನ ಜೊತೆ ಬಡ್ದಾಡಿ ತಾತ್ವಿಕವಾಗಿ ನನಗೆ ಅವಾಗ ಹೊಂದಾಣಿಕೆ ಆಗಲಿಲ್ಲ. ಅದ್ರ ಮೇಲೆ ನನ್ನ ಮೇಲೆ ಬೇಕಾದಷ್ಟು ಜನರನ್ನ ಎತ್ತಿ ಕಟ್ಟಿದ, ನನ್ನ ಜೊತೆ ಜಗಳಕ್ಕೆ ಕಳಿಸಿದ. ಯಾಕೆಂದರೆ ನಾನು ಅವನ ಜೊತೆ ಹೊಂದಾಣಿಕೆ ಆಗಲಿಲ್ಲ ಅಂತ. ನಿಮಗೆ ಈ ಕೊಲೆ ಆರೋಪ ಯಾಕೆ ಬತ್ತು ಅಂಥೇಳಿ ಗುರಿ ಚಿತ್ರದಲ್ಲಿ ಆಯ್ತು ಇವಳು ಕೇಳ್ತಾಳೆ, ಹೌದು ಹೀರೋಯಿನು, ನಾನು ಒಬ್ಬ ಇದಕ್ಕೆ ಹೊಂದಾಣಿಕೆ ಆಗಲಿಲ್ಲ ಅಂಥೇಳಿ ನನ್ನ ಮೇಲೆ ಈ ರೀತಿ ಆರೋಪ ಮಾಡ್ಯಾರ ಅಂತ ಅಣ್ಣವ್ರು ಹೇಳ್ತಾರೆ ಮುಖ್ಯಮಂತ್ರಿ ಚಂದ್ರನ ಜೊತೆ. ನಾನು ಅವ್ರ ಜೊತೆ ಆಗಲಿಲ್ಲ, ನನಗೆ ಭಾಳ ತೊಂದರೆ ಕೊಟ್ಟರು, ಭಾಳ ಮಾನಸಿಕವಾಗಿ ನನಗೆ ತೊಂದರೆ ಕೊಟ್ಟ. ಆದರೂ ನಾನು ಬಿಡಲಿಲ್ಲ. 10 ರೂಪಾಯಿ ದುರುಪಯೋಗ ಆಗಲಿಕ್ಕೆ ಬಿಡಲಿಲ್ಲ. ಅವನು ಹೆಡ್ ಮಾಸ್ಟರ್ ಇರೋವರೆಗೂ ಬಿಡಲಿಲ್ಲ ನಾನು.
ಅದಕ್ಕೆ ನನ್ನ ಹಿಂದೆ ಮುಂದೆ ಯಾರು ಕಾಣಿಸ್ತಿದ್ರು ಅಂದ್ರೆ ನನಗೆ ಅಣ್ಣವ್ರು ಕಾಣಿಸ್ತಿದ್ರು. ಆ ಒಂದು ಧೈರ್ಯದಿಂದ ಆ ಹೆಡ್ ಮಾಸ್ಟ್ರನ ಜೊತೆ ಬಡ್ದಾಡಿದೆ. 12 ವರ್ಷ ಸಾಕಷ್ಟು ತೊಂದರೆ. ನಾನು ಅವನ ಜೊತೆ ಕೈ ಸೇರಿಸಿದ್ರೆ ಬೇಕಾದಾಗ್ಬೋದಾಗಿತ್ತು. ನನಗೂ ಕೊಡ್ತಿದ್ದ, ತಾನೂ ತಿಂತಿದ್ದ. ನಾನು ಹೊಂದಾಣಿಕೆ ಆಗಲಿಲ್ಲ. ಆಮೇಲೆ ಬಂಗಾರದ ಮನುಷ್ಯ ಚಿತ್ರದಲ್ಲಿ ನನಗೆ ಭಾಳ ಇವತ್ತಿಗೂ ನನಗೆ ಆ ಪಿಕ್ಚರ್ ನೆನಪು ಬರುತ್ತೆ. ಅವ್ರ ಅಣ್ಣವರು ನಕ್ಕೋತ ಮನೆಗೆ ಬರ್ತಾರೆ, ಅಕ್ಕನ ಗಂಡ ತೀರ್ಕೊಂಡಿರ್ತಾರೆ. ಆಮೇಲೆ ಯಾರ್ದೋ ಕಡೆ ಜಮೀನು ಬಿಡಿಸ್ಕೋತಾರೆ. ಆಮೇಲೆ ಅವ್ರ ಅಕ್ಕ ಅವ್ರ ಅಣ್ಣನ ಹತ್ರ ಏನೋ ದುಡ್ಡು ಕೇಳಿಕ್ಕೆ ಹೋಗ್ತಾರೆ, ಬರಿಗೈಲಿ ವಾಪಸ್ ಬರ್ತಾರೆ. ಅಕ್ಕ ಯಾರ ಹತ್ರ ಹೋಗಿದ್ದೆ ಅಂತ ಕೇಳ್ತಾರೆ ಇವರೆಲ್ಲ. ಇದು ಪಂಚನಂಗಿ ದುನಿಯಾ. ದುಡ್ಡಿರೋ ಹತ್ರ ಜಗತ್ತೇ ತಲೆ ಬಗ್ಗಿಸಿ ನಡೀತೆ. ದುಡ್ಡಿಲ್ಲ ಅಂದರೆ ಹುಲ್ಲು ಕಡ್ಡಿ ಕೂಡ ಹಾವಾಗಿ ಬುಸ್ಗುಟ್ಟುತ್ತೆ. ನಮಗೆ ಅಕ್ಕ ನಾವು ಇದ್ರೆ ತಿನ್ನೋಣ, ಇಲ್ಲಾಂದರೆ ಉಪವಾಸ ಇರೋಣ. ನಮ್ಮ ಗತಿ ಇಲ್ಲ ಅಂತ ಇನ್ನೊಬ್ಬರ ಹತ್ರ ಕೈ ಚಾಚೋದು ಬೇಡ. ಅದರಲ್ಲೂ ನಮ್ಮ ಸ್ವಂತ ಜನಗಳ ಹತ್ರ ಕೈ ಚಾಚಲೇಬಾರ್ದು ಅಂತ ಹೇಳ್ಯಾರ. ಆ ಮಾತು 1975ನೇ ಇಸ್ವಿಯಿಂದ ಆ ಮಾತು ಇವತ್ತಿಗೂ ನನ್ನ ಹೃದಯದಲ್ಲಿದೆ. ನಮಗೆ ಈ ಸಂದರ್ಭ ಯಾಕೆ ಹೇಳ್ತೀನಿ ಅಂದರೆ 2015ರಲ್ಲಿ ನಮ್ಮ ಸ್ಕೂಲ್ ಪೇಮೆಂಟ್ ಹೆಲ್ಡಪ್ ಆಗಿತ್ತು.